ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ. ನಾನು ಕೀರ್ತಿ. ನಗರದ ಅರಮನೆ ಮೈದಾನದಲ್ಲಿ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ನಿಯಮಿತ ವತಿಯಿಂದ ವೀರಶೈವ ಲಿಂಗಾಯತ ವಾಣಿಜ್ಯ ಮೇಳ. ಬೃಹತ್ ಮೇಳಕ್ಕೆ ಸಾರಥ್ಯ ಶ್ರೀ ಸಂತೋಷ್ ಕೆಂಚಾಂಬರ, ಶ್ರೀ ಅವಿನಾಶ್ ಪಾಳೇಕರ್, ಶ್ರೀ ಪ್ರತಾಪ್ ಆರಾಧ್ಯ. ಶಂಕರ್ ಗೌಡ ಪಾಟೀಲ್ ಸಂಸ್ಥಾಪಕತ್ವ. ಇಂಡಸ್ಟ್ರಿಯಲ್ ಪ್ರಾಪರ್ಟಿ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಮಳಿಗೆಗೆ ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ, ಮಾನ್ಯ ಸಚಿವರಾದ ಎಂಬಿ ಪಾಟೀಲ್, ವಿಶ್ರಾಂತ ಪೊಲೀಸ್ ಅಧಿಕಾರಿ ಶಂಕರ್ ಬಿದರಿ, ಸಮಾಜ ಸೇವಕರಾದ ಸಂಗನ ಬಸಪ್ಪ ಬಿರಾದರ್ ಸೇರಿದಂತೆ ಹಲವು ಗಣ್ಯರು ಭೇಟಿ ನೀಡಿ ಶ್ರೀ ಶಂಕರ್ ಗೌಡ ಪಾಟೀಲ್ ರವರಿಗೆ ಶುಭ ಹಾರೈಸಿದರು. ಮೈದಾನದಲ್ಲಿ ವೀರಶೈವ ಲಿಂಗಾಯತರ ಕ್ರಾಂತಿ ಮಾಡಿದ್ದಾರೆ. ಇದು ಬರುವಂಥ ಪೀಳಿಗೆಗಳಿಗೆ ಹಾದಿ ಹಾಡಿದ್ದಾರೆ. ಇದರಿಂದ ಎಲ್ಲ ಪ್ರೋತ್ಸಾಹಗಳು ಪ್ರತಿಯೊಬ್ಬರಿಗೂ ಹುಮ್ಮಸ್ಸು ತುಂಬಿ ಕ್ವಿಕ್ ಎಂಟರ್ಪ್ರಿನರ್ ಆಗಿ ಬರೀತಾ ಇದ್ದಾರೆ. ಇವತ್ತು ಅದಕ್ಕೆ ಈ ಲಿಂಗಾಯತ ನಮ್ಮ ವೀರಶೈವ ಲಿಂಗಾಯತ ಕ್ರಾಂತಿ ಮಾಡಿದವರಿಗೆ ಹೈಲೈಟ್ದವರಿಗೆ ತುಂಬ ಧನ್ಯವಾದವನ್ನು. ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ನಿಯಮಿತ ಬೆಂಗಳೂರು ಇದರ ನಿರ್ದೇಶಕನಾಗಿ ಇವತ್ತು ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕಾನ್ಕ್ಲೇವ್ ವೀರಶೈವ ಲಿಂಗಾಯತ ಗ್ಲೋಬಲ್ ಬಿಸ್ನೆಸ್ ಕಾನ್ಕ್ಲೇವ್ 2026 ಈ ಒಂದು ಮೇಳಕ್ಕೆ ಬಂದು ನನಗೆ ನಿಜವಾಗಿಯೂ ಬಹಳ ಖುಷಿ ತಂದದ. ವೀರಶೈವ ಲಿಂಗಾಯತ ಸಮುದಾಯದ ವಿವಿಧ ಎಂಟರ್ಪ್ರಿನರ್ಸ್ಗಳನ್ನು ಒಂದೇ ಒಂದು ಸೂರಿನಡಿಯಲ್ಲಿ ತಂದು ಬೃಹತ್ ಮಟ್ಟದಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಅರಮನೆ ಮೈದಾನದಲ್ಲಿ ಆಯೋಜಿಸಿರುವುದು ನಿಜವಾಗಿಯೂ ಬಹಳ ಸಂತೋಷದ ವಿಷಯವಾಗಿದೆ. ಲಿಂಗಾಯತ ಬಿಸ್ನೆಸ್ ಕಾನ್ಕ್ಲೇವ್ಗೆ ಆಗಮಿಸಿರುವಂಥ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರಾದಂಥ ಡಾಕ್ಟರ್ ಸಂಗನ ಬಸಪ್ಪ ಬಿರಾದವರು ಆಗಮಿಸಿದ್ದಕ್ಕಾಗಿ ನಮಗೆ ತುಂಬ ಸಂತೋಷವಾಗಿದೆ. ಅದರ ಜೊತೆಗೆ ಎಲ್ಲ ನಮ್ಮ ವೀರಶೈವ ಲಿಂಗಾಯತದ ಡೈರೆಕ್ಟರ್ಸ್ ಕೂಡ ಆಗಮಿಸಿದ್ದಾರೆ ಈ ಒಂದು ಇದರಲ್ಲಿ. ಅವ್ರಿಗೂ ತುಂಬ ಸ್ವಾಗತ. ಇದರ ಸಲುವಾಗಿ ನಮ್ಮ ಆತ್ಮೀಯ ಸ್ನೇಹಿತರೆ, ಇವತ್ತಿನ ದಿನ ವೀರಶೈವ ಲಿಂಗಾಯತ ಬಿಸ್ನೆಸ್ ಕೇಂದ್ರವಾಗಿರುವ ಅರಮನೆ ಮೈದಾನ ಅತ್ಯದ್ಭುತವಾದ ಒಂದು ಸ್ಥಳವಾಗಿ ಪರಿಗಣಿಸಿದೆ. ಇವತ್ತಿನ ಎಲ್ಲ ಯುವ ಮುಖಂಡರಿಗೆ, ಯುವಕರಿಗೆ, ಕೈಗಾರಿಕೋದ್ಯಮಿಗಳಿಗೆ ಮತ್ತು ಸಮುದಾಯದ ಎಲ್ಲ ಮಹನೀಯರಿಗೆ ಒಂದು ಅನುಕೂಲಕರವಾದ ಒಂದು ವೇದಿಕೆಯಾಗಿದೆ. ಆತ್ಮೀಯರೇ, ಇವತ್ತು ನಾವು ಈ ವ್ಯಾಪಾರ ಉದ್ಯೋಗದಿಂದ, ಶಿಕ್ಷಣ ಕ್ರಾಂತಿಯಿಂದ ಹಲವಾರು ಕರ್ನಾಟಕದ ಮೂಲೆಯ ಕೆಲವರು ಉದ್ಯಮದಿಂದ ಅಭಿವೃದ್ಧಿ ಹೊಂದುವುದಕ್ಕಾಗಿ ಈ ವೇದಿಕೆ ಸೃಷ್ಟಿಯಾಗಿದೆ. ಈ ವೇದಿಕೆಯಲ್ಲಿ ಹಲವಾರು ಗಣ್ಯಮಾನ್ಯರು ಆಗಮಿಸಿರುವುದರಿಂದ ಮತ್ತು ನಮ್ಮ ಆತ್ಮೀಯ ವೀರಶೈವ ಲಿಂಗಾಯತ ಮುಖಂಡರು ಮತ್ತು ನಮ್ಮ ಶಂಕರಗೌಡ ಪಾಟೀಲರು ಇರೋ ಹಲವಾರು ಜನ ಇವರು ಮುಂದಾಳತ್ವವನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಮುಂದುವರಿಸಿದ್ದಕ್ಕಾಗಿ ಈ ಕಾರ್ಯಕ್ರಮದಿಂದ ಬೆಂಗಳೂರಿನ ಜನತೆ ಮತ್ತು ಕರ್ನಾಟಕದ ಎಲ್ಲ ಜಿಲ್ಲೆಯ ಜನತೆ ಇದನ್ನು ಸದುಪಯೋಗಪಡಿಸಲು ನಾನು ನಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಂಡಿದ್ದೇನೆ. ಇವತ್ತಿನ ಒಂದು one of the wonderful initiatives taken by the ILF. So this is one of the forum. The main objective of this forum, we came to know that to develop the entire Veerashaiva Lingayata community in terms of business. So those are actually the investors and customers have visited the places, and mainly one of the important directors and main directors of this Veerashaiva Lingayata and advocate Mr. Dinesh M. Patil ji has come over here and also appreciated this actually the event. So
I wish all the actually stockholders, customers and visitors visiting this forum and bringing the awareness to the youngsters, especially Bangalore is the, I can say, India's Silicon City, and it is international level. The fame is there. So most of the investors have to come forward to visit this forum and event, so that they can bring the awareness, they can bring the investment. So thank you very much for giving an opportunity. ಈ ವೀರಶೈವ ಲಿಂಗಾಯತ್ ಇಂಟರ್ನ್ಯಾಷನಲ್ ಯೂತ್ ಫಂಡ್ ಏನು ಬಿಸ್ನೆಸ್ ಕ್ಯಾಂಟ್ಲೋ ನಡೀತಾ ಇದೆ, ಇದ್ರ ಬಗ್ಗೆ ನಾವು ಹೇಳಬೇಕಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ವೀರಶೈವ ಲಿಂಗಾಯತ ಯಂಗ್ ಜನ್ರೇಷನ್ ಇದ್ದಾರಲ್ಲ ಅವ್ರಿಗೆಲ್ಲರಿಗೂ ಈ ವೇದಿಕೆಯಲ್ಲಿ ಬಂದು ಒಂದು ಏನಾದರೂ ಅವರು ಉದ್ಯೋಗ ಮಾಡಬೇಕಂತ ಲೆಕ್ಕದಲ್ಲಿದ್ದರೆ ಈ ಪ್ಲಾಟ್ಫಾರಮು ಒಳ್ಳೆಯ ರೀತಿಯಿಂದ ಯೂಸ್ ಮಾಡಿಕೊಂಡ್ರೆ ಅವ್ರಿಗೆ ಒಳ್ಳೆಯ ಸೌಲಭ್ಯ ಸಿಗುತ್ತೆ ಅಂತ ನನ್ನದೊಂದು ಭಾವನೆ. ಸರ್ ಹೇಗಿದೆ ಸರ್ ಪ್ರತಿಕ್ರಿಯೆ ಹೇಗಿದೆ? ಪ್ರತಿಕ್ರಿಯೆ ಬಂದು ನಮ್ಮ ಈ ಇಡೀ 3 ದಿನದ ಕ್ಯಾಂಟ್ಲೋ ಇಲ್ಲಿ ನಮಗೆ ನಮ್ಮ ಅಂದಾಜು ನಾವು ಈ ಒಂದು ವರ್ಷದ ಏನು ಬಿಸ್ನೆಸ್ ಮಾಡ್ಬೇಕಂತ ಮಾಡಿದ್ದೀವಿ,